ವೀಕ್ಷಕರೇ, ಈಗ ತಾನೇ ಬಂದ ಸುದ್ದಿ. ಮೊದಲಿಗೆ ನೋಡೋಣ ಬ್ರೇಕಿಂಗ್ ನ್ಯೂಸ್ ಏನಂದರೆ, ಅಲರ್ಟ್ ವಾಹನ ಸವಾರರೇ ಎಚ್ಚರ. ಪೆಟ್ರೋಲ್ ಬಂಕ್ನಲ್ಲಿ ಜೀರೋ ಮಾತ್ರ ನೋಡಬೇಡಿ, ಇದನ್ನು ಕೂಡ ಚೆಕ್ ಮಾಡಿ. ಹೌದು ವೀಕ್ಷಕರೇ, ಎಲ್ಲ ಡೀಟೇಲ್ಗಳಿದ್ದೇವೆ. ಆದ್ದರಿಂದ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ನಮ್ಮ ಈ ವಿಡಿಯೋವನ್ನು ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಗಂಟೆ ಬಟನ್ ದಯವಿಟ್ಟು ಒತ್ತಿ. ಬನ್ನಿ ವೀಕ್ಷಕರೇ, ಎಲ್ಲ ಡೀಟೇಲ್ ಆಗಿ ನೋಡೋಣ. ವೀಕ್ಷಕರೇ, ಅಲರ್ಟ್ ವಾಹನ ಸವಾರರೇ ಎಚ್ಚರ. ಪೆಟ್ರೋಲ್ ಬಂಕ್ನಲ್ಲಿ ಜೀರೋ ಮಾತ್ರ ನೋಡಬೇಡಿ, ಇದನ್ನು ಕೂಡ ಚೆಕ್ ಮಾಡಿ. ಹೌದು ವೀಕ್ಷಕರೇ, ಬಂಕ್ಗಳಲ್ಲಿ ವಂಚನೆಗಳು ದಿನೇ ದಿನೇ ಹೆಚ್ಚುತ್ತಿವೆ. ಸಾಮಾನ್ಯ ಜನರಿಗೆ ತಿಳಿದಿಲ್ಲದ ಮತ್ತು ಹೊರಬರದ ಅನೇಕ ವಂಚನೆಗಳಿವೆ. ಪೆಟ್ರೋಲ್ ಬಂಕ್ಗೆ ಹೋದ ನಂತರ ನೀವು ಮೀಟರ್ ಪರಿಶೀಲಿಸಿದರೆ ರೀಡರ್ ಶೂನ್ಯ ಆಗಿರುತ್ತದೆ. ಅವರು ನಮ್ಮನ್ನು ನೋಡಲು ಕೇಳುತ್ತಾರೆ, ಆದರೆ ನಾವು ಅದನ್ನು ನೋಡಬಹುದು, ಎಲ್ಲವೂ ಸರಿಯಾಗಿದೆ ಎಂದು ಗ್ರಾಹಕರು ಹಗುರವಾಗಿ ತೆಗೆದುಕೊಳ್ಳುತ್ತಾರೆ. ಗ್ರಾಹಕರು ಗಮನ ಹರಿಸಬೇಕಾದ ಇನ್ನೊಂದು ವಿಷಯವಿದೆ, ಅದೇನೆಂದರೆ ಶೂನ್ಯ ಪೆಟ್ರೋಲ್ ಪಂಪ್ ಪರಿಶೀಲಿಸುವುದು. ಹೌದು ವೀಕ್ಷಕರೇ, ಮೀಟರ್ನಲ್ಲಿ ಕೇವಲ ಶೂನ್ಯವನ್ನು ನೋಡೋದು ಸಾಕಾಗುವುದಿಲ್ಲ. ನಿಜವಾದ ವಂಚನೆ ಸಾಂದ್ರತೆ ಮೀಟರ್ನಲ್ಲಿ ನಡೆಯುತ್ತದೆ. ಅನೇಕ ಗ್ರಾಹಕರು ಈ ಅಂಶವನ್ನು ನಿರ್ಲಕ್ಷಿಸುತ್ತಾರೆ. ಸಾಂದ್ರತೆ ಮೀಟರ್ ಪೆಟ್ರೋಲ್ನ ಗುಣಮಟ್ಟವನ್ನು ಸೂಚಿಸುತ್ತದೆ ಹಾಗೂ ವಾಹನಕ್ಕೆ ಹೋಗುವ ಪೆಟ್ರೋಲ್ ಅಥವಾ ಡೀಸೆಲ್ ಕಲಬೆರಕೆಯಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಕೂಡ ಇದು ಬಹಿರಂಗಪಡಿಸುತ್ತದೆ. ಪೆಟ್ರೋಲ್ ಪಂಪಿಂಗ್ ಯಂತ್ರಗಳು ಬೆಲೆ ಪ್ರಮಾಣ ಮತ್ತು ಸಾಂದ್ರತೆಯ ಡೇಟಾವನ್ನು ಪ್ರದರ್ಶಿಸುವ ಪರದೆಗಳನ್ನು ಕೂಡ ಹೊಂದಿವೆ. ಅನೇಕ ಗ್ರಾಹಕರು ಶೂನ್ಯವನ್ನು ಮಾತ್ರ ಪರಿಶೀಲಿಸುತ್ತಾರೆ. ಆದರೆ ಪೆಟ್ರೋಲ್ ಸಾಂದ್ರತೆಗೆ ಸಂಬಂಧಿಸಿದಂತೆ ಸರ್ಕಾರ ಕೆಲವು ಮಾನದಂಡಗಳನ್ನು ಸೂಚಿಸಿದೆ. ಹೌದು ವೀಕ್ಷಕರೇ, ಕೆಲವು ಮಾನದಂಡಗಳನ್ನು ನಿಗದಿಪಡಿಸಿದೆ ಹಾಗೂ ಇಂಧನ ವಂಚನೆ ತಂತ್ರಗಳು ಕೂಡ ನಿಗದಿಪಡಿಸಿದೆ. ಪೆಟ್ರೋಲ್ ಪ್ರತಿ ಘನ ಮೀಟರ್ಗೆ 730ರಿಂದ 800 kg ಸಾಂದ್ರತೆಯನ್ನು ಹೊಂದಿರಬೇಕು. ಅಂದರೆ 730ರಿಂದ 800 kg ಸಾಂದ್ರತೆಯನ್ನು ಹೊಂದಿರಬೇಕು. ನೀವು ಅದನ್ನು ಸರಿಯಾಗಿ ಪರಿಶೀಲಿಸಬೇಕು. ಹಾಗೂ ಡೀಸೆಲ್ ಪ್ರತಿ ಘನ ಮೀಟರ್ಗೆ 830ರಿಂದ 900 kg ಸಾಂದ್ರತೆಯನ್ನು ಹೊಂದಿರಬೇಕು. ಅದು ಈ ವ್ಯಾಪ್ತಿಯಲ್ಲದಿದ್ದರೆ ಇಂಧನವನ್ನು ಕಲಬೆರಕೆಂದು ಪರಿಗಣಿಸಬೇಕು. ಹೌದು ವೀಕ್ಷಕರೇ, ಇದನ್ನು ಸರಿಯಾಗಿ ನೀವು ಪರಿಗಣಿಸಿ. ಹಾಗೂ ಇದು ನಿಮಗೆ ಹಣ ಖರ್ಚಾಗುವುದಲ್ಲದೆ ವಾಹನದ ಎಂಜಿನ್ಗೂ ಕೂಡ ಹಾನಿ ಮಾಡುತ್ತದೆ. ಆದ್ದರಿಂದ ಗ್ರಾಹಕರು ಸಾಂದ್ರತೆ ಮೀಟರ್ ಅನ್ನು ಸಹ ಪರಿಶೀಲಿಸಬೇಕು ಎಂದು ತಜ್ಞರು ಸೂಚಿಸುತ್ತಾರೆ. ವೀಕ್ಷಕರೇ, ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.